ಎಲ್ಲ ಬೆಟ್ಟಗಳನ್ನೆಲ್ಲ ಕೊರೆದು ಮರಗಳನ್ನೆಲ್ಲ ಕಡಿದು ಸ್ಮಾರ್ಟ್ ಸಿಟಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಫ್ಯಾಕ್ಟ್ರೀಸ್ ಎಲ್ಲ ಔಟ್ಲೆಟ್ ಎಲ್ಲ ಇಟ್ಬಿಟ್ಟಿದ್ದಾರೆ. ನಿಮ್ಮ ಡ್ರೀಮ್ಸ್ನ ನೀವು ಫುಲ್ಫಿಲ್ ಮಾಡ್ಕೊಳ್ರಿ. ಡೋಂಟ್ ಸ್ಟೆಪ್ ಬ್ಯಾಕ್. ಬೆಲೆ ಬೇಡ. ಅವಾಗ ನನ್ನ ಹತ್ರ ಕೊಂಡ್ಕೊಳ್ಳೋ ಈ ಗಾಡಿ ತಗೊಳ್ಳೋದಕ್ಕೆ ನನ್ನ ಹತ್ರ ದುಡ್ಡು ಇರುತ್ತೆ. ನಾನು ನಿಮ್ಮನ್ನೆಲ್ಲರನ್ನೂ ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಏನಂದರೆ ಎಷ್ಟು ಜನ ನಿಮ್ಮ ಡ್ರೀಮ್ಸ್ನ ನೀವು ಸ್ಯಾಕ್ರಿಫೈಸ್ ಮಾಡಿ ಕಮಿಟ್ಮೆಂಟ್ಸ್ಗೋಸ್ಕರ ಓಡಾಡ್ತಿದ್ದೀರಾ ಹೇಳಿ. ಅದೊಂದು. ಆಮೇಲೆ ಇನ್ನೂ ಒಂದು, ಈಗ ಗಾಡಿಗಳು ತಗೋಬೇಕಾದ್ರೆ ಯಾವುದಾದ್ರೂ ಆಗಲಿ, ಈಗ ದೊಡ್ಡ ಗಾಡಿನೇ ಆಗಲಿ, ಚಿಕ್ಕ ಗಾಡಿಯಿಂದನೇ ಬರ್ತೀನಪ್ಪ. ಎಕ್ಸೆಲ್ ತಗೊಳ್ಳೋದ್ರಿಂದ ಹಿಡಿದು ಡುಕಾಟಿ ಪನಿಗೆಲ್ಲ V4S ಅಥವಾ ಕವಾಸಕಿ ನಿಂಜಾ H2 ಯಾವುದಾದ್ರೂ ಆಗಿರಲಿ, ಅದಕ್ಕಿಂತ ಕಾಸ್ಟ್ಲಿಯೆಸ್ಟ್ ಬೈಕ್ ಯಾವುದಾದ್ರೂ ಆಗಿರಲಿ, ಲೋವರ್ ಸೆಗ್ಮೆಂಟಿಂದ ಹೈಯರ್ ಸೆಗ್ಮೆಂಟ್ ತನಕ ನೀವು ತಗೋಬೇಕು ಅಂತ ಅಂದ್ಕೊಂಡಿರೋದು. ಅಂದರೆ ಈ ಟಾಪಿಕ್ ಬರೀ ಬೈಕ್ ಬಗ್ಗೆ ಅಂತ ಅಲ್ಲ, ಪೂರ್ತಿ ಎಲ್ಲ ಕಡೆಯಿಂದನೂ ಒಂದೊಂದು ಡ್ರೀಮು, ಯಾರ್ದಾದ್ರೂ ಒಂದು ಡ್ರೀಮು, ಒಂದು ಡಾಕ್ಟರ್ ಆಗಬೇಕು ಅಂತ ಇರುತ್ತೆ. ಒಂದು ನಿಮಿಷ ಇರಿ. ಫ್ಲೈಓವರ್ ತಗೋಬೇಕು ಅಂತ ಬಾಯ್ಬಡ್ಕೊತಾ ಇರೋದಿಲ್ಲ. ಹಾಂ, ಒಬ್ಬೊಬ್ರದ್ದು ಡ್ರೀಮು ಡಾಕ್ಟರ್ ಆಗಬೇಕಂತ ಇರುತ್ತೆ, ಒಬ್ಬೊಬ್ರದ್ದು ಏನೋ ಬೇರೆ ಆಗಬೇಕಂತ ಇರುತ್ತೆ, ಒಬ್ಬೊಬ್ರು IAS ಆಫೀಸರ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ, ಇನ್ನೂ ಒಬ್ಬೊಬ್ರು ಏನೇನೋ ಅಂದ್ಕೊಂಡಿರ್ತೀರ. ಕರೆಕ್ಟಾ? ಅದಕ್ಕೋಸ್ಕರ ನೀವು ಎಷ್ಟು ಸ್ಯಾಕ್ರಿಫೈಸ್ ಮಾಡಬೇಕು ಅದನ್ನೆಲ್ಲ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿರ್ತೀರ, ಇಲ್ಲ ಅಂತ ಹೇಳಲ್ಲ. ಇವಾಗ ಅದೇ ಥರ ನೀವು ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ತೀರ. ಅದ್ರ ಮೇಲೆ ನಿಮಗೆ ಏನಂತಾರೆ, ಒಂದೇ ಒಂದು ಗೋಲಿಂದನೇ ನಿಮಗೆ ಇದರಿಂದನೇ ನನಗೆ ಪ್ರೋಗ್ರೆಸ್ ಸಿಗುತ್ತೆ ನನ್ನ ಲೈಫಲ್ಲಿ, ಇದರಿಂದ ನಾನು ಏನಾದರೂ ಒಂದು ಅಚೀವ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀರ. ಆ ಅಚೀವ್ಮೆಂಟ್ ಮಾಡೋದಕ್ಕೆ ಯಾರ್ಯಾರಿಗೆ ಈ ಕಮಿಟ್ಮೆಂಟ್ ಅನ್ನೋದು ಅಡ್ಡ ಬರ್ತಾ ಇದೆ. ಈ ಕಮಿಟ್ಮೆಂಟ್ ಅನ್ನೋದು ಇವಾಗ ನಂದು ನೋಡಿ, ಇವಾಗ ನಂದೇ ತಗೊಳ್ಳಿ, ಇವಾಗ ನನ್ನೊಂದು ಬೈಕ್ ರೈಡಿಂಗ್ ಅನ್ನೋದು ಪ್ಯಾಷನ್ನು. ಇವಾಗ ಆ ಪ್ಯಾಷನ್ನ ನಾನು ಫುಲ್ಫಿಲ್ ಮಾಡೋದಕ್ಕೆ ನಾನು ಆಚೆ ಬಂದಿದ್ದೀನಿ. ನನ್ನ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಇಂಪಾರ್ಟೆಂಟು, ಬೇರೆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಬೇಡ. ನನ್ನ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಇಂಪಾರ್ಟೆಂಟು. ಇವಾಗ ಏನಾದರೂ ಹಂಗೂ ನಾವು ಅದನ್ನು ತಗೋತೀವಿ ಇದನ್ನು ತಗೋತೀವಿ, ಇವಾಗ ಯಾವುದಾದ್ರೂ ಒಂದೇ ಒಂದು ಈ ಎಕ್ಸ್ಪಲ್ಸ್ ಆದರೂ ಆಯಿತು ಅಥವಾ ಇನ್ನೂ ಯಾವುದಾದ್ರೂ ಆಯಿತು, ಏನಾದರೂ ಆಗಲಿ, ಯಾವುದಾದ್ರೂ ಒಂದು ತಗೋತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮೈಂಡಲ್ಲಿ ಬಂದಿರುತ್ತಲ್ಲ, ಅದನ್ನು ನಾವು ತಗೊಳ್ದಿರ ಅಂತೂ ಬಿಡಬಾರ್ದು, ಅಥವಾ ನಮ್ಮ ಕಮಿಟ್ಮೆಂಟ್ಸಿಂದ ಅದನ್ನು ತಗೊಳ್ದಿರಾನೂ ಇರಬಾರ್ದು. ಇದೆರಡು ಮಾತ್ರ ತಲೆಯಲ್ಲಿ ಇಟ್ಕೊಂಬಿಡಿ. ಯಾವುದೇ ಕಾರಣಕ್ಕೂ ನೀವು ನಿಮ್ಮದು ಲೈಫ್ ಏನಿದೆ ಗೊತ್ತಾಗೋರು, ಇವಾಗ ನಾರ್ಮಲ್ ಆಗಿ 20 ರಿಂದ 30 ವರ್ಷ, ಈ 20 ರಿಂದ 30 ವರ್ಷ ಎಷ್ಟು ಬೇಕೋ ಎಂಜಾಯ್ ಮಾಡಿರಿ. ಅದೇ 30 ವರ್ಷ ಆದಮೇಲೆ ಇವಾಗ ಗಾಡಿಗಳೇ ಆಯಿತು, ಕಾರ್ಗಳೇ ಆಯಿತು, ಯಾರಾದರೂ ಓಡ್ಸೋಕ್ಕಾಗತ್ತಾ? ಈಗ 20-30 ವರ್ಷದಲ್ಲಿರೋ ಕ್ರೇಜು ಅಥವಾ ಸ್ಟ್ರೆಂತು, ಎನರ್ಜಿ ನಿಮಗೆ 30 ಫಸ್ಟ್ ಇಯರ್ಗಾದರೂ ಇರುತ್ತಾ, ಅಥವಾ 30 ಫಿಫ್ತ್ ಇಯರ್ಗಾದರೂ ಇರುತ್ತಾ, ಅಥವಾ 90th ಇಯರ್ಗೆ ಇರುತ್ತಾ? ಈಗ 20th to 30th ಏಜಲ್ಲಿ ಯಾರ್ಯಾರು ಇದ್ದೀರಾ, 20 to 30 ಏಜಲ್ಲಿ ಯಾರ್ಯಾರು ಇದ್ದೀರಾ, ಅವ್ರಿಗಿರೋ ಅಷ್ಟು ಎನರ್ಜಿ ಇವಾಗ ನಿಮ್ಗಿರೋ ಅಷ್ಟು ಎನರ್ಜಿ ಅದೇ ನೀವು ವಯಸ್ಸಾದ್ಮೇಲೆ ಬರುತ್ತಾ? ಇಲ್ಲ ಅಲ್ವಾ? ಆಯಿತು, ಈ ಗಾಡಿನೇ ತಗೊಳ್ಳಿ, ಈಗ ನಂದೇ ತಗೊಳ್ಳಿ. ಈ ಗಾಡಿ ನಾನು ತಗೊಂಡಿದ್ದೀನಿ, ಈ ಗಾಡಿ ನಾನು ತಗೊಂಡಿದ್ದಾದ್ಮೇಲೆ ನಾನು ಏನೇನು ಮಾಡ್ತಾ ಇದ್ದೀನಿ, ಟ್ರಿಪ್ ಹೊಡಿತಾ ಇದ್ದೀನಿ, ಅಥವಾ ನನ್ನ ಡ್ರೀಮ್ನ ನಾನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಬಟ್ ಇದು ನನ್ನ ಗಾಡಿ, ಈ ಗಾಡಿ ನನ್ನ ಡ್ರೀಮ್ ಅಲ್ಲ, ಇನ್ನೂ ಒಂದಿದೆ, ಅದು ಬಿಟ್ಟಾಕಿ, ಅದು ಬೇಡ ನನಗೆ. ಈ ಗಾಡಿ ನಾನು ತಗೊಂಡಿದ್ದೀನಿ, ಈ ಗಾಡಿ ಹತ್ತತ್ರ ಒಂದು 250 kg ವೆಯ್ಟ್ ಇದೆ, ಎಲ್ಲ ಲೋಡ್ ಮಾಡ್ಕೊಂಡ್ಬಿಟ್ರೆ ಹತ್ತತ್ರ 300 ದಾಟುತ್ತೆ ಈ ಗಾಡಿ. ನಂದು ಸೇರಿ ನಾನೇ 80 kg ಇದ್ದೀನಿ ಗುರು, ಬೇರೆ ಯಾರೋ ಯಾಕೆ, ನಾನೇ 80 kg ಇದ್ದೀನಿ. ಈ 80 ಪ್ಲಸ್ ಹಿಂದ್ಗಡೆ ಯಾವುದದು ಟಾಪ್ ಬಾಕ್ಸು ಅದು ಇದು ಅಳು ಮುಳು ಎಲ್ಲ ಇರುತ್ತಲ್ಲ, ಇದೆಲ್ಲ ಸೇರಿ ಏನಿಲ್ಲ ಅಂದರೂ 350 kg ಆಗುತ್ತಾ? ಮಿನಿಮಮ್ಮೇ ತಗೊಂತೀನಿ, 350 kg ಮಿನಿಮಮ್. ಇವಾಗ 350 kgನ ಇದನ್ನು ಎಳಿಬೇಕು, ಇದು ಎಳಿಬೇಕು, ಈ ಗಾಡಿ ಎಳಿಬೇಕು. ಈ ಗಾಡಿ ಎಳಿಯುತ್ತೆ, ಬಟ್ ಈ ಗಾಡಿ ಎಳಿಯೋಕ್ಕೆ ಶಕ್ತಿ ನಮಗಿರ್ಬೇಕಲ್ಲ. 30 ವರ್ಷ 35 ವರ್ಷದವ್ರು ಯಾರು ಎಳಿತಾರೆ ಗುರು ಈ ಗಾಡಿನ? ಈ ಗಾಡಿ ಕಂಟ್ರೋಲ್ ಅನ್ಸಾದ್ರೆ ಯಾರಿಗಾದ್ರೂ ಬರುತ್ತಾ? ಇಲ್ಲ. ಏನಕ್ಕೆ? ಅವಾಗ ವಯಸ್ಸಾಗ್ಬಿಟ್ಟಿರುತ್ತೆ. ಇವಾಗ ನಮ್ಮ ಕಮಿಟ್ಮೆಂಟ್ಸಿಂದ ನಾವು ವಿತ್ಹೋಲ್ಡ್ ಮಾಡಿರ್ತೀವಿ ಎಲ್ಲ ನಮ್ಮ ಡ್ರೀಮ್ಸ್ನೂ, ನಾವೇನೇನು ಮಾಡ್ಬೇಕಂತ ಅಂದ್ಕೊಂಡಿರ್ತೀವಿ ಎಲ್ಲನೂ ನಾವು ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿರ್ತೀವಿ. ಏನಕ್ಕೆ? ಕಮಿಟ್ಮೆಂಟ್ಸ್ಗೋಸ್ಕರ. ಈಗ ನಾವು ಬರೀ ಕಮಿಟ್ಮೆಂಟ್ ಅಂತ ನಾವು ನೋಡ್ಕೊಂಡೋದ್ರೆ ಏನಂದ್ರೇನು ಅಚೀವ್ ಮಾಡೋಕ್ಕಾಗಲ್ಲ, ಲೈಫೇ ಎಂಜಾಯ್ ಮಾಡೋಕ್ಕಾಗಲ್ಲ. ಅದನ್ನು ನೀವು ಯೋಚನೆ ಮಾಡಿ.
ಇವಾಗ ಏನಾದರೂ ಎಂಜಾಯ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಬಂತು ಅಂದರೆ ಗೋ ಹೆಡ್. ಯಾವುದೇ ಕಾರಣಕ್ಕೂ ನಿಲ್ಲೇಬೇಡ್ರಿ. ನೀವು ನಿಂತ್ರಿ ಅಂದ್ರೆ ನೀವು ಕೆಟ್ರಿ, ಆಯಿತಾ? ನಿಮ್ಮ ಎಂಜಾಯ್ಮೆಂಟು, ನಿಮ್ಮ ಲೈಫು, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ನು ಇಷ್ಟೇ ಇಂಪಾರ್ಟೆಂಟು. ಇವಾಗ ಯಾರಿಗೋಸ್ಕರನೋ ನೀವು ದುಡಿಯೋದು ಅಥವಾ ನಿಮಗೋಸ್ಕರನೇ ನೀವು ದುಡಿರಿ, ಬೇಡ ಅಂತ ಹೇಳಲ್ಲ. ಇವಾಗ ಎಲ್ಲಾದ್ರೂ ಆಚೆ ಹೋಗ್ಬೇಕು ಅಂದ್ರೆ ದುಡ್ಡು ಇರಲೇಬೇಕು. ದುಡ್ದಿದ್ದಾದ್ಮೇಲೆ ನಿಮ್ಮ ಪ್ಯಾಷನ್ಸ್ನಾದ್ರೂ ನೀವು ಫುಲ್ಫಿಲ್ ಮಾಡ್ಕೊಳ್ರಿ. ಅದನ್ನು ನಾನು ಹೇಳ್ತಾ ಇರೋದು, ನಿಮ್ಮ ಪ್ಯಾಷನ್ನ ನೀವು ಫುಲ್ಫಿಲ್ ಮಾಡ್ಕೊಳ್ರಿ. ಇವಾಗ ನೀವು ನಿಮ್ಮ ಪ್ಯಾಷನ್ನೇ ಫುಲ್ಫಿಲ್ ಮಾಡ್ಕೊಡ್ತೀರಾ, ನಿಮಗೆ ಬೇಕಾದಂಗೆ ನೀವು ಇಟ್ಕೊಂಡು ನಿಮಗೆ ಬೇಕಾದಂಗೆ ನೀವು ಇಟ್ಕೊಂಡು ನಿಮ್ಮ ಪ್ಯಾಷನ್ನೇ ಫುಲ್ಫಿಲ್ ಮಾಡ್ಕೊಳ್ತೀರಾ ಇದ್ರೆ ನೀವು ಬದುಕಿದ್ದು ಏನು ಯೂಸು? ಆಯ್ತಪ್ಪ, ನೀವು ಅಂದ್ಕೊಂಡಿರ್ತೀರ ನಮ್ಮ ದುಡ್ಡಲ್ಲಿ ನಾವು ತಗೋಬೇಕು, ಅಪ್ಪನ ದುಡ್ಡಲ್ಲಿ ಬೇಡ, ಅಮ್ಮನ ದುಡ್ಡಲ್ಲಿ ಬೇಡ ಅಂತ ಹೇಳ್ಬಿಟ್ಟು. ಆಯಿತು, ನಿಮ್ಮ ದುಡ್ಡಲ್ಲೇ ನೀವು ತಗೊಳ್ರಿ. ಈಗ ಎಕ್ಸಾಂಪಲ್ ಈ ಗಾಡಿನೇ ನಾನೇ ಅಂದ್ಕೊಳ್ರಿ, ಇವಾಗ ನನಗೊಂದು 20-25 ವರ್ಷ ಅಂದ್ಕೊಳ್ರಿ, ಆಯಿತಾ? ಈಗ ನನ್ನ ಸಿಚುವೇಶನಲ್ಲಿ ನಾನು ಈ ಗಾಡಿನ ನಾನೇ ದುಡಿದ್ಬಿಟ್ಟು ನಾನೇ ತಗೋತೀನಿ ಅಂತ ಅಂದ್ಕೊಂಡಿದ್ರೆ, ಏನು ಹೇಳಿ, ನಾನೇ ದುಡಿದ್ಬಿಟ್ಟು ನಾನೇ ತಗೋತೀನಿ ಅಂತ ಅಂದ್ಕೊಂಡಿದ್ದಿದ್ರೆ ಹೇಳೋಕ್ಕಾಗ್ತಿರ್ಲಿಲ್ಲ. 24-25 ವರ್ಷಕ್ಕೆ ತಗೋತಿದ್ದೆ, ಇಲ್ಲಾಂದ್ರೆ 27 ವರ್ಷಕ್ಕೆ ತಗೋತಿದ್ದೆ, ಅಥವಾ 35 ಕ್ರಾಸ್ ಆದಮೇಲೆ ತಗೊತಿದ್ದೆ. ಲೀಸ್ಟ್ ಕೇಸು ಅಥವಾ ವರ್ಸ್ಟ್ ಕೇಸು ಏನಿಲ್ಲ ಅಂದ್ರೂ ನಾನೊಂದು 40 ಇಯರ್ಸ್ ಆದಮೇಲೆ ತಗೊಳಕ್ಕಾಗ್ತಿದ್ದ. ಅವಾಗ ಈ ಗಾಡಿ ಬೆಲೆ ಏನಿರ್ತಿತ್ತು, ಬೆಲೆ ಬೇಡ, ಅವಾಗ ನನ್ನ ಹತ್ರ ಈ ಗಾಡಿ ತಗೊಳ್ಳೋದಕ್ಕೆ ನನ್ನ ಹತ್ರ ದುಡ್ಡಿರುತ್ತೆ. ಈ ಗಾಡಿ ಸಾಕಕ್ಕೂ ದುಡ್ಡಿರುತ್ತೆ, ಮೇಂಟೆನೆನ್ಸ್ಗೂ ದುಡ್ಡಿರುತ್ತೆ. ಈ ಗಾಡಿ ಎತ್ತಕ್ಕೆ ಓಡ್ಸೋಕ್ಕೆ ಇದ್ರ ಪರ್ಫಾರ್ಮೆನ್ಸ್ ಚೆಕ್ ಮಾಡೋಕ್ಕೆ ಶಕ್ತಿ ಇರುತ್ತೆ ಗುರು, ಇಲ್ಲ ತಾನೇ? ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ನೀವು ಕರೆಕ್ಟಾಗಿ ನೋಡಿಕೊಂಡು ನಿಮ್ಮ ಡ್ರೀಮ್ಸ್ನ ನೀವು ಫುಲ್ಫಿಲ್ ಮಾಡ್ಕೊಳ್ರಿ, ಆಯಿತಾ? ಯಾವುದೇ ಕಾರಣಕ್ಕೂ ಡೋಂಟ್ ಸ್ಟೆಪ್ ಬ್ಯಾಕ್, ಯಾವುದೇ ಕಾರಣಕ್ಕೂ ಹಿಂದಿರಿಬೇಡಿ. ಹಿಂಜರಿದ್ರಿ ನೀವು ನಿಮ್ಮ ಡ್ರೀಮ್ಸ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನಿಮ್ಮ ಕಮಿಟ್ಮೆಂಟ್ಸೇ ಯಾವಾಗಲೂ ಅಡ್ಡ ಬರ್ತಿರುತ್ತೆ. ಇದು ಬರೆದಿಟ್ಕೊಂಬಿಡಿ, ಇದಂತೂ ಪಕ್ಕ. ಇವಾಗ ಏನಾದರೂ ನೀವು ಅದನ್ನು ತಗೋಬೇಕು ಇದನ್ನು ತಗೋಬೇಕು ಅಂತ ನೀವು ಅಂದ್ಕೊಂಡ್ರೆ ಅದನ್ನು ತಗೊಳ್ತೀರಾ ಅಂತೂ ಇರಬೇಡ್ರಿ. ಈಗ ಎಷ್ಟು ಗುರು, ಇವಾಗ ನಾನೇ EMI ಹಾಕಿಸ್ಕೊಂಡಿದ್ದೀನಿ. 6 ಲಕ್ಷ ಕಟ್ಬಿಟ್ಟು 3 ಲಕ್ಷ 4 ಲಕ್ಷ EMI ಹಾಕಿಸ್ಕೊಂಡಿದ್ದೀನಿ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಾನೆಲ್ಲ ಕ್ಲಿಯರ್ ಮಾಡೋ ಅಷ್ಟೆಲ್ಲ 5 ಲಕ್ಷ ಆಗುತ್ತೆ ಇದು. ಯಾಕೆ 1 ಲಕ್ಷ ಕಟ್ಟಕ್ಕೆ ನನಗೇನು ಏನಕ್ಕೆ ತಗೊಂಡಿದ್ದೀನಿ? ನನ್ನ ಪ್ಯಾಷನ್ನ ನಾನು ಫುಲ್ಫಿಲ್ ಮಾಡ್ಕೋಬೇಕು ಗುರು, ಅದಕ್ಕೋಸ್ಕರ ನಾನು ತಗೊಂಡಿದ್ದೀನಿ. ಇದನ್ನು ಎಲ್ಲರೂ ತಲೆಯಲ್ಲಿ ಇಟ್ಕೊಳ್ರಿ. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್, ನಿಮ್ಮ ಪ್ಯಾಷನ್, ನಿಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳಿ. ನನ್ನ ಕಡೆಯಿಂದ ಇದೊಂದು ಸಜೆಷನ್ ಅಂತ ತಿಳ್ಕೊಳ್ಳಿ. ಇದನ್ನು ಆರ್ಡರ್ ಅಲ್ಲ, ರಿಕ್ವೆಸ್ಟು ಅಲ್ಲ, ಸಜೆಷನ್ ಅಂತ ತಿಳ್ಕೊಳ್ಳಿ ಸಾಕು. ನಿಮ್ಮ ಡ್ರೀಮ್ಸ್ ಕಡೆ ನೀವು ಹೋಗಿ ಅಷ್ಟೇ. ಮುದುಕರಾದ್ಮೇಲಂತೂ ಈ ಗಾಡಿಗಳನ್ನೆಲ್ಲ ಓಡಿಸೋದಕ್ಕಾಗಲ್ಲ. ಯಾರಾದರೂ ದೊಡ್ಡ ಕೋಟಿ ಕುಳ ಮಾತ್ರ ಇಂಥ ಗಾಡಿಗಳನ್ನ ತಗೊಳಕ್ಕಾಗೋದು ಅಂತ ಯಾರು ಅಂದ್ಕೊಂಡಿದ್ದೀರೋ ಅದೆಲ್ಲ ಸುಳ್ಳು. ಯಾಕಂದರೆ ನಾನು ಒಬ್ಬ ಮಿಡಲ್ ಕ್ಲಾಸೇ ಗುರು. ಅಷ್ಟಿರುತ್ತೆ ಇಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಕೊಬೋದು, ಬಟ್ ನಾನು ಹೇಳ್ಕೊಳ್ಳಲ್ಲ. ಏನಕ್ಕೆ? ನಾನು ಮಿಡಲ್ ಕ್ಲಾಸು, ನನ್ನ ಯೋಗ್ಯತೆ ಏನು ಅಂತ ನನಗೆ ಗೊತ್ತು ಗುರು. ಬೇರೆಯವ್ರ ಹತ್ರ ತಿಳ್ಕೊಂಡು ಈ ಗಾಡಿ ಸಾಕೋ ಅಷ್ಟು ದುಡ್ಡು ನನ್ನ ಹತ್ರ ಇದೆಯಪ್ಪ, ಇವಾಗ ಈ ಗಾಡಿನ ನಾನು ಸಾಕೋ ಅಷ್ಟು ದುಡ್ಡು, ಆ ಗರ್ವ ನನಗಿದೆ. ಈಗ ಯಾರೇ ಕೊಡ್ಸಿರಲಿ, ಯಾರು ಎಲ್ಲಿ ಹೆಂಗಾದರೂ ಕೊಡ್ಸಿರಲಿ, ಏನಾದರೂ ಕೊಡ್ಸಿರಲಿ, ದಟ್ ಈಸ್ ನಾಟ್ ದ ಮ್ಯಾಟರ್. ಸಾಕೋ ದುಡ್ಡು ನಿನ್ನ ಹತ್ರ ಇದೆಯಾ, ಸಾಕೋ ಅಷ್ಟು ತಾಕತ್ತು ನಿನ್ನ ಹತ್ರ ಇದೆಯಾ, ಆ ತಾಕತ್ತಿಗೆ ಬೆಲೆ ಕೊಡ್ರಿ. ಗಾಡಿಗೆ ಅದಕ್ಕೆ ಇದಕ್ಕೆ ಬೆಲೆ ಕೊಡ್ಬೇಡ್ರಿ. ಪಾಲಕೋಡ್ ಅಂತೆ, ಪಾಲಕ್ಕಾಡೋದು ಪಾಲಕೋಡ್ ರೋಡ್ ಮಾತ್ರ ಸಕ್ಕತ್ತಾಗಿದೆ. ಏನೊಂದು ತುಮಕೂರಿಂದ ಬರಬೇಕಾದ್ರೆ ತುಮಕೂರು ಬ್ಯಾಂಗ್ಳೂರು ಹೈವೇ ಬಿಟ್ಟು ನಾನು ಮಾತಾಡ್ತಿರೋದು, ಹೊಸೂರಿಂದ ಒಂದು ಸ್ವಲ್ಪ ಮುಂದೆ ಬಾರ್ಡ್ರಲ್ಲಿ, ಅಂದರೆ ಕರ್ನಾಟಕ ಬಾರ್ಡ್ರಲ್ಲಿ ಒಂದು ಸ್ವಲ್ಪ 10 to 20 ಕಿಲೋಮೀಟರ್ಸ್ ಏನೋ ಕಿತ್ತೋಗಿದೆ ರೋಡು. ಅದು ಬಿಟ್ಟರೆ ಎಲ್ಲ ಸಕ್ಕತ್ತಾಗಿದೆ, ಎಲ್ಲ ರೋಡ್ಸು ಸಕ್ಕತ್ತಾಗಿದೆ. ಇಲ್ಲೇನೋ ಅಂಡರ್ ಕನ್ಸ್ಟ್ರಕ್ಷನ್ನು. ಬಟ್ ನಾವು ಓಡಿಸ್ಕೊಂಡು ಬಂದ್ವಲ್ಲ ಗುರು, ಆ ರೋಡ್ಸಲ್ಲಿ ಏನಿಲ್ಲ ಅಂದ್ರೂ ತುಮಕೂರಲ್ಲಿ ಯಾವ ರೋಡು ಇಲ್ಲ ಆ ಥರ.
ಆಯಿತಾ. ಹೈವೇ ಅಂತೂ ಮಸ್ತಾಗಿದೆ ಇಲ್ಲಿ. ಅದೇ ನಮ್ಮ ತುಮಕೂರು ಬ್ಯಾಂಗ್ಳೂರಲ್ಲಿ ಈ ಚೆನ್ನಾಗಿದ್ದಿದ್ದು ಹೈವೇನೇ ಕಿತ್ತಾಕವ್ರೆ. ಇನ್ನು ಅದಿನ್ನು ಎಷ್ಟು ವರ್ಷ ಬೇಕೋ ಅದು ರೆಡಿ ಆಗೋಕ್ಕೆ ಗೊತ್ತಿಲ್ಲ. ಇಲ್ಲಿ ನೋಡಿ ಎಲ್ಲ ಹೈವೇಸು ಸಕ್ಕದಾಗಿದೆ. ಒಂದ್ಸಲ ಬೇಕಾದ್ರೆ ಬಂದು ನೋಡಿ. ಈ ಥರ ರೋಡ್ಸು ನಮ್ಮ ಇಡೀ ಎಲ್ಲಿ ತುಮಕೂರು ಬ್ಯಾಂಗ್ಳೂರು ಇಲ್ಲ, ತುಮಕೂರಲ್ಲೂ ಇಲ್ಲ, ಯಾವುದ್ರಲ್ಲೂ ಇಲ್ಲ. ಅಷ್ಟು ಸಕ್ಕದಾಗಿದೆ ರೋಡ್ಸ್ ಮಾತ್ರ. ಏನು ಪೀಸ್ಫುಲ್ಲಾಗಿ ಬಂದ್ವಿ ಗೊತ್ತಾ. ಏನಿಲ್ಲ ಅಂದರೆ ಒಂದು 200 ಕಿಲೋಮೀಟರ್ಸ್ ಏನೋ ಆಗಿದೆ. 200 ಕಿಲೋಮೀಟರ್ಸ್ ಒಂದು 2.5 hours ರೀಚ್ ಆಗಿದ್ವಿ. ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಬಂದಿದ್ದಕ್ಕೆ ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ 1 hour ಜಾಸ್ತಿ ಆಗಿದೆ. ಒಂದೊಂದು ಕಡೆ ನಿಂತ್ಕೊಂಡ್ರೆ ಏನಿಲ್ಲ ಅಂದ್ರೂ ಹಾಫ್ ಆನ್ ಅವರ್ ಮೇಲೇ ಆಗೋಗುತ್ತೆ. ಅದಕ್ಕಿಂತ ಕಮ್ಮಿ ಅಂತೂ ಆಗಲ್ಲ. ಇವಾಗಲೂ ನಿಲ್ಸಿದ್ವಿ, ಸೋಡಾ ಗಿಡ ಜ್ಯೂಸ್ ಎಲ್ಲ ಕುಡ್ಕೊಂಡು ಹೊರಟಿದ್ದು. ಹತ್ತತ್ರ ಒಂದು ಹಾಫ್ ಆನ್ ಅವರ್ ಮೇಲೇ ಆಯಿತು. ಎಲ್ಲಿ ಕೀಪ್ ಲೆಫ್ಟಾ. ಇದ್ಯಾವ ರೋಡು? ನೋಡಿ, ಇದೇ ಮಿಸ್ಟೇಕ್ ಆಗೋದು. ಇಲ್ಲೊಂದು ಮ್ಯಾಪಲ್ಲಿ ಒಂದು ಹೇಳ್ತಾರೆ, ಅಲ್ಲೊಂದು ಹೇಳ್ತಾರೆ. ಇಲ್ಲೆಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಇದ್ರೂ ರೋಡ್ ಈ ಥರ ಮಸ್ತಾಗಿ ಮಾಡಿದ್ದಾರೆ. ವ್ಯೂನು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಏನು ಮಾಡೋಣ, ತುಮಕೂರು ಬ್ಯಾಂಗ್ಳೂರು ಹೈವೇನೇ ಕಿತ್ತಾಕ್ಬಿಟ್ಟು ಸರ್ವಿಸ್ ರೋಡಲ್ಲೆಲ್ಲ ಸಿಮೆಂಟ್ ರೋಡಲ್ಲಿ ಬಿಟ್ಟವ್ರೆ ಒಂದು ಸ್ವಲ್ಪ ದೂರ. ಆ ಸರ್ವಿಸ್ ರೋಡ್ಗಳು ಮತ್ತು ಸಿಮೆಂಟ್ ರೋಡ್ಗಳು ನೆಕ್ಸ್ಟ್ ಲೆವೆಲ್ಲು. ಮಗಂದು ಒಂದು ಕಡೆ ಹೋದ್ರೆ ಇನ್ನೊಂದು ಕಡೆ ಹೋಗೋಕ್ಕಾಗಲ್ಲ, ಆ ಥರ ಮಾಡಿದ್ದಾರೆ. ವ್ಯೂ ನೋಡಿದ್ರು, ವ್ಯೂ ನೋಡು. ಈ ಥರ ವ್ಯೂ ಇಡೀ ಬ್ಯಾಂಗ್ಳೂರಲ್ಲೂ ಇಲ್ಲ, ತುಮಕೂರಲ್ಲೂ ಇಲ್ಲ. ಎಲ್ಲ ಬೆಟ್ಟಗಳನ್ನೆಲ್ಲ ಕೊರೆದು, ಮರಗಳನ್ನೆಲ್ಲ ಕಡಿದು ಸ್ಮಾರ್ಟ್ ಸಿಟಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಫ್ಯಾಕ್ಟ್ರೀಸ್ ಎಲ್ಲ ಔಟ್ಲೆಟ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಊರುಗಳ ಕಡೆ ಹೋದ್ರೆ ಮಾತ್ರ ಸಿಗೋದು ಇಂಥ ಬೆಟ್ಟ ಗುಡ್ಡಗಳು. ಅದು ಇವಾಗ ಇದೆಯಾ? ಇಲ್ವೇ ಇಲ್ಲ. ನೋಡಿ ಇವಾಗ ಕ್ಲಿಯರ್ ವ್ಯೂ ನೋಡಿ. ಈ ಥರ ವ್ಯೂ ಎಲ್ಲಾದರೂ ತುಮಕೂರಲ್ಲಿ ಇದೆಯಾ ನನಗೆ ಹೇಳಿ ಒಂದ್ಸಲ ಕಮೆಂಟ್ ಮಾಡಿ. ಇಷ್ಟು ಬ್ಯೂಟಿಫುಲ್ ವ್ಯೂ ಎಲ್ಲಾದರೂ ಇದೆಯಾ? ಇಲ್ಲೊಂದು ಮರ ಗಿಡಗಳನ್ನು ಬೆಳೆಸ್ತಾರೆ. ನಮ್ಮಲ್ಲಿ ಬೆಳೆಸೋದಿರಲಿ, ಉಳಿಸ್ಕೊಳ್ಳೋದು ಇಲ್ಲ, ಎಲ್ಲ ಕಟ್ ಮಾಡ್ತಾರೆ. ಎಲ್ಲ ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತ ಎಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ ಅವರು. ಏನಂದ್ರೇನೂ ಇಲ್ಲ. ನೋಡಿ, ಈ ನೇಚರ್ ಮಧ್ಯದಲ್ಲಿ ಸನ್ಸೆಟ್ಟು ಸಕ್ಕತ್ತಾಗಿ ಕಾಣಿಸುತ್ತೆ. ಬಟ್ ಏನು ಮಾಡೋಣ, ನಮಗೆ ತುಮಕೂರವ್ರಿಗೆ ಮತ್ತು ಬ್ಯಾಂಗ್ಳೂರವ್ರಿಗೆ ಆ ಯೋಗನೇ ಇಲ್ಲ ಅನ್ಸುತ್ತೆ. ಬೆಳೆಸ್ಬೇಕು ಅಂತಲೂ ಯಾರು ಮಾತ್ರ ಬರ್ತಿಲ್ಲ. ಮುಂದೆ ಬರ್ತಿರೋರು ಕಾಣಿಸ್ಕೋತಿಲ್ಲ. ಇದಾರ ಇರೋ ಗೊತ್ತಿಲ್ಲ, ಬಟ್ ಮುಂದೆ ಬರೋರಂತೂ ಕಾಣಿಸ್ಕೋತಾನೆ ಇಲ್ಲ. ಎಲ್ಲೋಗ್ಬಿಟ್ಟಿದ್ದಾರೆ. ಮುಂಚೆ ಎಲ್ಲ ಕ್ಯಾಂಪ್ ಎಲ್ಲ ಮಾಡ್ತಿದ್ರು, ಸಮ್ಮರ್ ಕ್ಯಾಂಪಲ್ಲಿ ಆ ಥರ ಗಿಡಗಳೆಲ್ಲ ಬೆಳೆಸೋದು, ಎಲ್ಲ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಗಿಡ ಎಲ್ಲ ನೆಡೋದು, ಆ ಥರ ಎಲ್ಲ ಮಾಡ್ತಿದ್ರು. ನಾವು ಮಾಡಿದ್ದೇವೆ ಮುಂಚೆ. ಈಗ ಒಬ್ಬರಾದ್ರೂ ಮಾಡ್ತಾರಾ? ಇನ್ನು ಕಡಿದ್ಬಿಟ್ಟು ಅದನ್ನ ಯಾವುದಾದ್ರೂ ಒಂದೊಂದು ಉದ್ವರ್ಕಿಗೆ ಹಾಕೊಂಡ್ಬಿಡ್ತಾರೆ. ನೋಡಿ ಎಷ್ಟು ಸಕ್ಕದಾಗಿದೆ ವ್ಯೂಗಳಿಲ್ಲಿ. ಒಂದೇ ಒಂದು ದಿನನಾದ್ರೂ ಯಾವುದಾದ್ರೂ ಬೀಡು ಬಿಟ್ಟರೆ ಇನ್ನೆಲ್ಲಾದ್ರೂ ಇದೆಯಾಗೋರು ಇಂಥ ನೇಚರು. ಈ ಥರ ಹೈವೇಸ್ ಮಧ್ಯದಲ್ಲಿ, ಹೈವೇಗಳೆಲ್ಲ ಮಧ್ಯದಲ್ಲಿ ಇಟ್ಕೊಂಡು ಅಕ್ಕಪಕ್ಕ ಎಲ್ಲ ಮರಗಳೆಲ್ಲಾದ್ರೂ ಇದೆಯಾ? ಒಂದೇ ಒಂದು ಸ್ಟ್ರೆಚ್ ಒಂದು 5 ಕಿಲೋಮೀಟ್ರ್ ತೋರಿಸ್ಬಿಡಿ ನನಗೆ ಸಾಕು, ಜಾಸ್ತಿ ಬೇಡ. 5 ಕಿಲೋಮೀಟರು ಯಾವುದೇ ಕಾರಣಕ್ಕೂ ಇಲ್ಲ. ಯಾಕಂದ್ರೆ ಅದು ಸಿಗೋದು ಇಲ್ಲ. ಎಲ್ಲಾದ್ರೂ ಇದ್ರೆ ತಾನೇ ಗೊತ್ತಾಗೋದು. ಎಲ್ಲೂ ಇಲ್ವೇ ಇಲ್ಲ ಅಂದಮೇಲೆ ಇಲ್ಲಿ ಸಿಗುತ್ತೆ ನಿಮಗೆ. ನಾನು ಏನು ಹೇಳಕ್ ಬಂದೆ ಅಂದರೆ, ಇಲ್ಲಿರೋ ರೋಡ್ಸು, ಇಷ್ಟು ಕ್ಲೀನಾಗಿರೋ ರೋಡ್ಸು ನಮ್ಮ ತುಮಕೂರಲ್ಲೇ ಇಲ್ಲ ಗುರು. ತುಮಕೂರು ಬ್ಯಾಂಗ್ಳೂರು ಹೈವೇ ಒಂದೇ ಚೆನ್ನಾಗಿದ್ದಿತ್ತು. ಅದು ಬಿಟ್ಟರೆ ಈ ರೋಡ್ಗಳು ಈಗ ಅದು ಚೆನ್ನಾಗಿಲ್ಲ. ಯಾವುದು ತುಮಕೂರು ಬ್ಯಾಂಗ್ಳೂರು ಹೈವೇನೂ ಚೆನ್ನಾಗಿಲ್ಲ, ಎಲ್ಲ ಕಿತ್ತಾಕಿದ್ದಾರೆ. ಈಗಿರೋ ರೋಡ್ಗಳಲ್ಲಿ ಯಾವುದು ಬೆಸ್ಟು ಅಂದರೆ ಸಿಟಿ ಒಳಗಿರುತ್ತಲ್ಲ ಆ ರೋಡ್ಗಳೇ ಬೆಸ್ಟು ಅಂತ ಹೇಳ್ಬೋದು. ಅದು ಕಿತ್ತೋಗಿದೆ ತುಮಕೂರಲ್ಲಿ. ಅದು ಏನು ಚೆನ್ನಾಗಿದೆ ಅಂತ ಏನು ಹೇಳಲ್ಲ. ತುಮಕೂರು ಬ್ಯಾಂಗ್ಳೂರಲ್ಲಂತೂ ಇಷ್ಟು ಕ್ಲೀನ್ಲಿನೆಸ್ ಇಲ್ಲ. ಎಲ್ಲ VIP-ಗಳು, ರಿಚ್ ಪೀಪಲ್ ಲೇಔಟ್ಸಲ್ಲೆಲ್ಲ ಅಥವಾ ರಿಚ್ ಪೀಪಲ್ ಕಾಲನೀಸಲ್ಲೆಲ್ಲ ಮಾತ್ರ ಈ ಥರ ಎಲ್ಲ ನೋಡೋಕ್ಕಾಗಲ್ಲ. ಇಲ್ಲ ಹೈವೇಗಳಲ್ಲೇ ಈ ಥರ ಇರೋದು.
ಅಲ್ಲಿ ಲೇಔಟ್ ಅಲ್ಲಿ ಇದ್ರೆ ಇಲ್ಲಿ ಹೈವೇ ಆದ್ರೆ ಆ ಥರ ಇದೆ. ಇಷ್ಟು ಕ್ಲೀನಾಗಿ ಲೇಔಟ್ಗಳು ಅಥವಾ ಹೈವೇಗಳು ಏನಾದ್ರು ಇಟ್ಕೊಂಡ್ಬಿಟ್ರೆ ತುಮಕೂರು ಸ್ಮಾರ್ಟ್ ಸಿಟಿ ಅಲ್ಲ, ಏನ್ ಬೇಕಾದ್ರೂ ಆಗುತ್ತೆ, ಯಾವ ಸಿಟಿ ಬೇಕಾದ್ರೂ ಆಗುತ್ತೆ.